ನ್ಯೂಸ್ ಫಸ್ಟ್ ಆಯೋಜನೆ ಮಾಡಿರುವಂತ ಆರೋಗ್ಯ ಹಬ್ಬಕ್ಕೆ ಬನ್ನಿ, ನೋಡಿ, ತಿನ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಒಗ್ಗರಣೆ ಡಬ್ಬಿ ಖ್ಯಾತಿಯ ಮುರಳಿ ಸರ್ ಅವರು. ಸರ್ ನಮಸ್ಕಾರ, ನ್ಯೂಸ್ ಫಸ್ಟ್ ಆರೋಗ್ಯ ಹಬ್ಬಕ್ಕೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು. ಸೊ ಮೊದಲನೇದಾಗಿ ಸರ್, ಆರೋಗ್ಯ ಹಬ್ಬ ಒಳಗಡೆ ನಡೀತಾ ಇದೆ. ನ್ಯೂಸ್ ಫಸ್ಟ್ ಒಂದು ವಿನೂತನವಾಗಿ ಒಂದು ಪ್ರಯತ್ನವನ್ನ ಮಾಡಿರೋದು, ಒಂದು ಬಿಗ್ಗೆಸ್ಟ್ ಎಕ್ಸ್ಪೋ. ಸೊ ಆರೋಗ್ಯ ಹಬ್ಬದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳಿ ಸರ್. ಫಸ್ಟು ನಾನೇ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೆ ಕಳೆದ ಒಂದು 3-4 ದಿವಸದಿಂದ. ಅವಾಗ ಅನ್ನಿಸ್ತಾ ಇತ್ತು ಆರೋಗ್ಯದ ಬಗ್ಗೆ ಏನ್ ಮಾಡ್ತಾರೆ ಇವರು ಅಂತ. ಇವಾಗ ಬಲ್ಮೇಲೆ ಗೊತ್ತಾಯ್ತು ಸಿಕ್ಕಾಪಟ್ಟೆ ಸಖತ್ತಾಗಿದೆ ಅಂತ. ಯಾಕಂದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟಿರೋದು ಏನೇನ್ ಬೇಕು, ನಿಮ್ಮ ಆರೋಗ್ಯನ ನಿಮ್ಮ ಮನೆಯಲ್ಲಿ ನೀವು ಕಾಪಾಡ್ಕೋಬೇಕಂದ್ರೆ ಏನೇನ್ ಬೇಕಾಗುತ್ತೋ ಅದೆಲ್ಲವನ್ನೂ ಕೂಡ ಒಂದು ಸೂರಿನ ಅಡಿಯಲ್ಲಿ ಸೇರಿಸಿ ನ್ಯೂಸ್ ಫಸ್ಟ್ ಅವರು ಕರ್ನಾಟಕದಲ್ಲಿ ಒಂದು ಮೊದಲನೇ ಪ್ರಯತ್ನವನ್ನ ಮಾಡಿದ್ದಾರೆ. ಅದರ ಜೊತೆಗೆ ಕರ್ನಾಟಕದ ವೈವಿಧ್ಯಮಯ ಅಡುಗೆಗಳನ್ನೆಲ್ಲ ಒಂದ್ ಕಡೆ ಹಾಕಿ, ವೆಜ್ ಅಡುಗೆ ಮಾತ್ರ ಅದನ್ನೆಲ್ಲ ಒಂದ್ ಕಡೆಗೆ ಹಾಕಿ ಒಂದು ಆರೋಗ್ಯದ ಅಡುಗೆ 2 ಸೆಕ್ಟರ್ ತರ ಮಾಡಿಟ್ಕೊಂಡಿದ್ದಾರೆ. ಸಿಕ್ಕಾಪಟ್ಟೆ ಮಜವಾಗಿದೆ. ಇವತ್ತು ಸಾಯಂಕಾಲ ತನಕ ಇರುತ್ತೆ. ದಯವಿಟ್ಟು ಒಂದ್ಸರಿ ಬಂದು ಈ ಆರೋಗ್ಯದ ಈ ಹಬ್ಬಕ್ಕೆ ನೀವು ಬನ್ನಿ, ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳಿ. ರೈಟ್ ಸರ್, ಡೆಫಿನೆಟ್ಲಿ ತುಂಬಾ ಒಳ್ಳೆ ಮಾತು. ಅಂಡ್ ಅಫ್ ಕೋರ್ಸ್ ಸರ್, ಇವಾಗ ಮನುಷ್ಯನಿಗೆ ಆರೋಗ್ಯ ಇರೋದೇ ಆಹಾರದಿಂದ ಅಂತ ಹೇಳ್ತಾರೆ. ಸೊ ನೀವು ನಿಮ್ಮ ಆಹಾರ ಪದ್ಧತಿನ ಯಾವ ತರ ಇಟ್ಕೊಳ್ತೀರಾ? ಜನಕ್ಕೊಂದು ಸಸ್ಪಿಷಿಯನ್ಸ್, ಒಂದು ರೀತಿ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಬೆಳಿಗ್ಗೆ ಮುಳಿಯೋರು ಏನ್ ತಿಂತಾರೆ, ಮಧ್ಯಾಹ್ನ ಏನ್ ತಿಂತಾರೆ, ನೈಟ್ ಏನ್ ತಿಂತಾರೆ ಅಂತ. ಸೊ ಆ ಕ್ಯೂರಿಯಾಸಿಟಿಗೆ ಏನಾದ್ರು ಒಂದು ಆನ್ಸರ್ ಬೇಕಲ್ವಾ ಸರ್? ಸರ್ ಫಸ್ಟ್ ಏನಂತ ಹೇಳಿದ್ರೆ, ತಿನ್ಬೇಕು ಅಂತ ತಿನ್ಬಾರ್ದು, ಆಮೇಲೆ ಅದನ್ನೇ ತಿನ್ಬೇಕು ಅಂತ ತಿನ್ಬಾರ್ದು. ನನ್ನ ಪದ್ಧತಿ ಹೆಂಗಿರುತ್ತೆ ಅಂತ ಹೇಳಿದ್ರೆ, ನಾನು ಎಲ್ಲಿ ರುಚಿಯಾಗಿ ಸಿಗುತ್ತೋ ಅಲ್ಲಿ ತಿಂತೀನಿ. ನಿನಗೆ ಕೇಳ್ತಾನೆ ಬುಳ್ಳಿವ್ರೆ ನಿಮ್ಗೆ ಯಾವ್ದು ಫೇವರೇಟ್ ಇದೆ? ಫೇವರೇಟ್ ಎಲ್ಲ ಸುಳ್ಳು, ಅವೆಲ್ಲ ಬೋಗಸ್ ಅವೆಲ್ಲಾನು. ಎಲ್ಲಿ ಯಾವ್ದೋ ಒಂದು ಹೋಟ್ಲಿಗೆ ಹೋಗ್ತೀವಿ, ಅದೇನೋ ಚೆನ್ನಾಗಿತ್ತು ತಿಂತೀವಿ. ನಮ್ಮಮ್ಮ ಇವತ್ತು ಉಪ್ಪಿಟ್ಟು ಮಾಡಿದ್ರು ಚೆನ್ನಾಗಿತ್ತು ತಿಂತೀವಿ. ಚೆನ್ನಾಗಿಲ್ಲ ಅಂದ್ರೆ ಯಾರ್ದು ತಿನ್ನಲ್ಲ, ಅದು ಬೇರೆ ವಿಚಾರ. ಈ ತರ ಪದ್ಧತಿಯಲ್ಲಿ ಬೆಳ್ಕೊಂಬಂದಂತದ್ದು ನಾನು. ಆದ್ರಿಂದ ನನಗೆ ಇದು ಫೇವರೇಟು, ನಾನು ಪುಳಿಯೋಗರೆನೇ ಬೇಕು, ಬಿರಿಯಾನಿನೇ ಬೇಕು ಅಂತ ಅಲ್ಲೇನಿಲ್ಲ. ನಾನು ಹೋಗಿರೋ ಜಾಗದಲ್ಲಿ ಯಾವ್ದು ಚೆನ್ನಾಗಿರುತ್ತೋ ಅವತ್ತಿನ ದಿನಕ್ಕೆ ನಂಗೆ ಅದು ಫೇವರೇಟು. ಆಮೇಲೆ ಹೊಟ್ಟೆ ಹಸ್ದಾಗ ಊಟ ಮಾಡಿ, ಬೇಕು ಅಂತಾನೆ ತಿಂತಾ ಇರಬೇಡಿ. ಯಾವ್ದು ತಿನ್ಬೇಕು ಅಂತ ಆಸೆ ಆಗುತ್ತೋ ತಿನ್ಬಿಡಿ, ಮಿಕ್ಕಿದ ಆಮೇಲೆ ನೋಡ್ಕೋಣ. ಇದು ನಮ್ ಸ್ಟೈಲು. ನೀವು ಫಿಟ್ ಆಗಿರ್ಬೇಕಾದ್ರೆ ನಮ್ ತರ ಫಾಲೋ ಮಾಡಿ, ಖಂಡಿತವಾಗ್ಲೂ ಫಿಟ್ ಆಗಿರ್ಬೋದು. ಇಲ್ಲ, ಲಾಸ್ಟ್ ಅಲ್ಲಿ ಒಂದು ಪ್ರಶ್ನೆ ಸರ್. ನೀವ್ ಹೇಳಿದ್ರಿ ನನ್ನ ಫೇವರೇಟ್ ಅದಿಲ್ಲ ಇದಿಲ್ಲ ಅಂತ. ಬಟ್ ಏನಾದ್ರೂ ಮನೇಲಿ ನಾನು ಸುಮ್ನೆ ಇದ್ದಾಗ, ಬೋರ್ ಆಗಿದ್ದಾಗ ಏನಾದ್ರು ತಿನ್ಬೇಕು ಅಂತ ಅನ್ಸುತ್ತೆ, ಅಥವಾ ಫ್ರೀ ಟೈಮ್ ಇದ್ದಾಗ್ಲೂ ನನ್ಗೊಂದು ಅಡಿಗೆ ಮಾಡಿಸ್ಕೊಂಡು ತಿನ್ಬೇಕು ಅಂತ ಇದ್ದಾಗ ನೀವು ಮುರಳಿ ಅವರು ಏನ್ ತಿಂತಾರೆ? ಸರ್ ನನಗೆ ಉಪ್ಪಿಟ್ಟು, ನನಗೆ ಅಕ್ಕಿ ರೊಟ್ಟಿ ಬೇಕು, ಕೊಬ್ಬರಿ ಚಟ್ನಿ ಬೇಕು ಅಂದ್ರೆ ಇವಾಗ ಬೇಕು ಅಂದ್ರೆ ಇವಾಗ ತಯಾರಾಗುತ್ತೆ. ನನಗೆ ಚಿಕನ್ ಬೇಕು, ಚಿಕನ್ ಬಿರಿಯಾನಿ ಬೇಕು ಅಂತ ಹೇಳಿದ್ರೆ ರೆಡಿ ಆಗುತ್ತೆ. ನಾನು ಏನ್ ತಿನ್ಬೇಕು ಅಂತ ಮಾಡಿಸ್ಕೊಂಡೇ ತಿನ್ನೋದು. ಬಟ್ ತಿಂದೆ ಮಾತ್ರ ಎದ್ದೋಗಲ್ಲ. ಬಟ್ ಚೆನ್ನಾಗಿದ್ರೆ ಮಾತ್ರನೇ ತಿನ್ನೋದು. ಅದು ಮಜವಾಗಿ ಹೋಗುವಂಥದ್ದು. ಆದ್ರಿಂದ ನನಗೆ ಏನ್ ಇಷ್ಟನೋ, ಎಲ್ಲಿ ಇಷ್ಟ ಆಗುತ್ತೋ ಅದನ್ನ ತಿನ್ನುವಂತ ಪ್ರಯತ್ನ ಅಂತೂ ಮಾಡಿದೀನಿ. ಕರ್ನಾಟಕದಲ್ಲಿ 17,000ಕ್ಕಿಂತ ಹೆಚ್ಚು ಅಡುಗೆಗಳನ್ನ ತಿಂದಿರೋರು ಯಾರು ಇದ್ರೆ ಅದು ನಾನು ಒಬ್ಬನೇನೆ. ಆದ್ರಿಂದ ಇನ್ನೇನು ತಿನ್ನುವಂತ ಆಸೆ ಇಲ್ಲ, ಏನೂ ಇಲ್ಲ. ಎಲ್ಲವನ್ನೂ ತಿಂದಿದ್ದೀನಿ, ಎಲ್ಲವನ್ನೂ ಖುಷಿ ಪಟ್ಟು ತಿಂದಿದ್ದೀನಿ. 17,000 ಅಡುಗೆನೂ ಕೂಡ ಖುಷಿ ಪಟ್ಟು ತಿಂದಿರೋದ್ರಿಂದ ಹಂಗೆಲ್ಲ ಏನು ಅನ್ಸಲ್ಲ ನನಗೆ. ಇವಾಗ ಲಾಸ್ಟ್ ಕೊನೆಯದಾಗಿ ನಮ್ಮ ಆರೋಗ್ಯ ಹಬ್ಬಕ್ಕೆ ಬರುವಂತವ್ರಿಗೆ, ನ್ಯೂಸ್ ಫಸ್ಟ್ ನ ಆರೋಗ್ಯ ಹಬ್ಬಕ್ಕೆ ಬನ್ನಿ, ನೋಡಿ, ಮಜಾ ಮಾಡ್ಕೊಳ್ಳಿ ಅಂತ ನಿಮ್ ಸ್ಟೈಲ್ ಹೇಳಿ ಸರ್. ನಾನು 3 ದಿವಸದಿಂದ ಹೇಳ್ತಾ ಇದ್ದೀನಿ, ನಿಮ್ ಟಿವಿಲೇ ಬರ್ತಾ ಇದೆ, ಅದಕ್ಕೆ ಹೇಳ್ತಾ ಇದ್ದೀನಿ, ಆರೋಗ್ಯದ ಬಗ್ಗೆ ಬನ್ನಿ, ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿ, ಬೇಕಾದನ್ನು ತಿನ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.